ಸುಮಾರು ದಿನಗಳಿಂದ ಈ ಕ್ರಿಕೆಟ್ ಪಂದ್ಯಾಟಕ್ಕಾಗಿ ತನ್ನ ಎಲ್ಲ ಕೆಲಸವನ್ನು ಬಿಟ್ಟು ಕೆಲಸ ಮಾಡ್ತಾ ಇದ್ದೀರಿ. ಮಠ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. Especially against Karthik, who's striking the ball completely. There you go, there you go. ಹಲೋ, ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು. ಎಲ್ಲ ಗೌರವಾನ್ವಿತ ಅತಿಥಿಗಳು ಅವರಿಗೆ ಡಿಸ್ಟ್ರಿಕ್ಟ್ ಗವರ್ನರ್ ವಿಕ್ರಮ್ ದತ್ತಾ, ಶ್ರೀಯುತ ವಿನಯ್ ಕುಮಾರ್ ಎಜಿ, ಶಿವಪ್ರಸಾದ್ ಡಿಸ್ಟ್ರಿಕ್ಟ್ ಸೆಕ್ರೆಟರಿ, ಎಲ್ಲ ಗೌರವಾನ್ವಿತ ಅತಿಥಿಗಳೊಂದಿಗೆ ಕಾರ್ಯಕ್ರಮ ದೀಪ ಪ್ರಜ್ವಲನೆ ಮೂಲಕ ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ. ರೋಟರಿ ಪ್ರೀಮಿಯರ್ ಲೀಗ್ 2024-25 ಇದಕ್ಕೆ ದೀಪ ಪ್ರಜ್ವಲನೆ ಮೂಲಕ ಚಾಲನೆಯನ್ನು ನೀಡ್ತಾ ಇದ್ದಾರೆ. ರೋಟೇರಿಯನ್ ವಿಕ್ರಮ್ ದತ್ತಾ, ಡಿಸ್ಟ್ರಿಕ್ಟ್ ಗವರ್ನರ್ RI ಡಿಸ್ಟ್ರಿಕ್ಟ್ 3181 ಹಾಗೂ ಗೌರವಾನ್ವಿತ ಎಲ್ಲ ಅತಿಥಿಗಳ ಸಮ್ಮುಖದಲ್ಲಿ ವಿಶೇಷ ಆಹ್ವಾನಿತರಾದ ಅರುಣ್ ಕುಮಾರ್ ಪ್ರಜ್ವಲನೆ ಮೂಲಕ ಈ ಕ್ರೀಡಾಕೂಟ ಉದ್ಘಾಟನೆಗೊಳ್ತಾ ಇದೆ. ಎಲ್ಲ ಗೌರವಾನ್ವಿತರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತಾ ಈ ಕಾರ್ಯಕ್ರಮದ ಬಗ್ಗೆ, ಈ ಕ್ರೀಡಾಕೂಟದ ಬಗ್ಗೆ, ಕ್ರಿಕೆಟ್ ಪಂದ್ಯಾಟದ ಬಗ್ಗೆ ಶುಭ ಹಾರೈಕೆ ಮಾಡಬೇಕು ಅಂತೇಳಿ ಉದ್ಘಾಟಕರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಅದು ಆಸ್ಕರ್ ಮತ್ತೆ ಎಲ್ಲ ನಮ್ಮ ಆನಂದ್ ಶೆಟ್ಟಿ ಅಲ್ಲಿದ್ದಾರೆ, ಸಂತೋಷ್ ಶೆಟ್ಟಿ ಎಲ್ಲ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕ್ರೀಡಾಕೂಟ ಆರಂಭವಾಯಿತು. ಅದನ್ನು ನಾವು ಮುಂದುವರಿಸ್ತಾ ಬರ್ತಾ ಇದ್ದೇವೆ. ಈ ಒಂದು ಎಡಿಷನ್ ಮುಖ್ಯವಾಗಿ ನಾನು 3 ಮಂದಿಗೆ ಅಭಿನಂದನೆ ಕೊಡಬೇಕಾಗ್ತದೆ. ಒಂದು, ಇದರ ಚೇರ್ಮನ್ ಆದ ರವಿಕುಮಾರ್ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನಾನು ಜಿಲ್ಲೆ ಪರವಾಗಿ ಒಂದು ಅಭಿನಂದನೆ ಕೊಡ್ತಾ ಇದ್ದೀನಿ. ಅದರೊಟ್ಟಿಗೆ ಅವರಿಗೆ ಸಹಕರಿಸಿದವರು ಆಸ್ಕರ್ ಮತ್ತು ಆನಂದ್ ಶೆಟ್ರು, ಸಂತೋಷ್ ಶೆಟ್ರೆಲ್ಲ, ಮತ್ತು ಎಲ್ಲ ಪುತ್ತೂರು ಈಸ್ಟ್ನ ಎಲ್ಲ ಸದಸ್ಯರು ಹಾಗೂ ಪುತ್ತೂರಿನ ಎಲ್ಲ ಕ್ಲಬ್ಗಳು ರವಿಕುಮಾರ್ನೊಂದಿಗೆ ಸಹಕಾರವನ್ನು ಇಟ್ಟು ಇವತ್ತು ಬಹಳ ಉತ್ತಮವಾಗಿ, ಬಹಳ ಒಂದು ಪ್ರೊಫೆಷನಲ್ ಹೇಗೆ ಒಂದು ಕ್ರಿಕೆಟ್ ನಡೆಯಬೇಕು ಅದೇ ರೀತಿಯಲ್ಲಿ ನ್ಯಾಯಯುತವಾಗಿ ಒಂದು ಕ್ರಿಕೆಟನ್ನು ರವಿಕುಮಾರ್ ಅವರ ನೇತೃತ್ವದಲ್ಲಿ ಇಲ್ಲಿ ಆಯೋಜಿಸಿದ್ದಾರೆ. ನಿಮಗೆಲ್ಲರಿಗೂ ನಾನು ಜಿಲ್ಲೆಯ ಪರವಾಗಿ ಅಭಿನಂದನೆ ಕೋರ್ತಾ, ಮುಖ್ಯವಾಗಿ ಈ ಕ್ರೀಡಾಕೂಟ ಆಯೋಜಿಸಲಿಕ್ಕೆ ಒಂದು ರೋಟರಿ ಯಾಕೆ ಬೇಕು ಅಂತ, ಈ RPL ಕಾನ್ಸೆಪ್ಟ್ ಒಂದೊಂದು ತಂಡದಲ್ಲಿ ಬೇರೆ ಬೇರೆ ಕ್ಲಬ್ಬಿನ ಸದಸ್ಯರಿದ್ದಾರೆ. ಇದರಲ್ಲಿ ಒಂದು ಬಾಂಧವ್ಯ, ಈ 2 ಕಾರಣಕ್ಕಾಗಿ ನಾವು RPL ಅನ್ನು ಈ ಕ್ರಿಕೆಟ್ನ ಮೂಲಕ ನಮ್ಮ ಬಾಂಧವ್ಯ ಮತ್ತು ಒಡನಾಟವನ್ನು ಹೆಚ್ಚಿಸಲು ಈ ರೋಟರಿಯಲ್ಲಿ ನಾವು ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸ್ತೇವೆ. ಈ ಒಂದು ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಲಿ. ಈಗಾಗಲೇ 4-5 ಪಂದ್ಯಗಳು ಬಹಳ ಉತ್ತಮ ರೀತಿಯಲ್ಲಿ ಮುಗಿದಿದೆ. ಇನ್ನು ಮುಂದೆ ನಡೆಯುವಂತಹ 12 ಪಂದ್ಯಗಳು ಬಹಳಷ್ಟು ಉತ್ತಮ ರೀತಿಯಲ್ಲಿ ನಡೆಯಲಿ. ಮತ್ತೆ ಇವರು ಮಾಡಿದಂಥ ಸಾಧನೆ, ಇವರು ಮಾಡಿದಂಥ ಕೆಲಸಕ್ಕೆ ಸಾಯಂಕಾಲ ಆಗುವಾಗ ಫೈನಲ್ ಪಂದ್ಯದ ಮೂಲಕ ಅವರಿಗೆ ಒಂದು ತೃಪ್ತಿದಾಯಕ ಒಂದು ಕ್ರೀಡಾಕೂಟ ಮಾಡಿದ್ದೇನೆ ಎಂಬ ಒಂದು ಆಶಾ ಭಾವನೆ ಅವರ ಮನಸ್ಸಿಗೆ ಮೂಡಲಿಕ್ಕೆ ಆ ಭಗವಂತನು ಈ ಒಂದು ಪುತ್ತೂರಿನ ಮಾನವೀಯ ದೇವರು ಅವರಿಗೆ ಆಶೀರ್ವಾದ ಕೊಡಲಿ ಎಂಬ ಆಶಯದೊಂದಿಗೆ ಮತ್ತೊಮ್ಮೆ ಇಲ್ಲಿ ಬಂದಂಥ ಎಲ್ಲ ತಂಡಗಳು, ಸಾಧಾರಣ 6 ತಂಡಗಳಿವೆ. 6 ತಂಡಗಳಲ್ಲಿ 75-80 ಕ್ರೀಡಾಪಟುಗಳಿದ್ದಾರೆ. ಬೇರೆ ಬೇರೆ ಕ್ಲಬ್ಗಳಿಂದ ಅವರು ಆಯ್ಕೆಯಾಗಿದ್ದಾರೆ. ನಿಮ್ಗೆಲ್ಲರಿಗೂ ಒಂದು ಶುಭಾಶಯವನ್ನು ಕೋರುತ್ತಾ, ನಮ್ಮ ರೋಟರಿಯ ಈ ಒಂದು ಫಾರ್ವರ್ಡ್ ಟೆಸ್ಟ್ ಇರಲಿ, ರೋಟರಿಯ ಎಥಿಕ್ಸ್ ಇರಲಿ, ಅದನ್ನು ಅಳವಡಿಸಿಕೊಳ್ಳುತ್ತಾ ಈ ಕ್ರೀಡಾಕೂಟವನ್ನು ಯಶಸ್ವಿ ಮಾಡಿಕೊಳ್ಳಲಿ ಎಂದು ಹೇಳಿಕೊಳ್ಳುತ್ತಾ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಶುಭಾಶಯಗಳೊಂದಿಗೆ ನನ್ನ ಈ ಉದ್ಘಾಟನಾ ಭಾಷಣ ಮುಕ್ತಾಯಗೊಳ್ಳುತ್ತೇನೆ. ಜೈ ಹಿಂದ್, ಜೈ ಭಾರತ. ಆರಾಧ್ಯ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ರೋಟರಿ ಪ್ರೀಮಿಯರ್ ಲೀಗ್ 2024-25ರ ಈ ಕ್ರೀಡಾಕೂಟವನ್ನ ಉದ್ಘಾಟನೆ ಮಾಡಿರತಕ್ಕಂಥ ರೋಟರಿ 4 ಜಿಲ್ಲೆಗಳ ದಕ್ಷಿಣ ಕನ್ನಡ, ಕೊಡಗು, ಚಾಮರಾಜಪೇಟೆ ಮತ್ತು ಮೈಸೂರು ಈ ಜಿಲ್ಲೆಗಳನ್ನ ಒಳಗೊಂಡಿರತಕ್ಕಂಥ ಈ ಸಂಸ್ಥೆಯ 3181 ಈ ಸಂಸ್ಥೆಯ ರಾಜ್ಯಪಾಲರಾಗಿರುವಂತಹ ವಿಕ್ರಮ್ ದತ್ತಾರವರೇ ಈ ಕಾರ್ಯಕ್ರಮವನ್ನು ಅತ್ಯಂತ ಅದ್ದೂರಿಯಾಗಿ ಸಂಘಟಿಸಿರ್ತಕ್ಕಂಥ ಈ ಕಾರ್ಯಕ್ರಮದ ಚೇರ್ಮನ್ ಆಗಿರತಕ್ಕಂಥ ರೋಟರಿ ರವಿಕುಮಾರ್ ರೈ ಮಠದವರೇ,
ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ರೋಟರಿ ಸಂಸ್ಥೆಯ ಪದಾಧಿಕಾರಿಗಳೇ, ಕ್ರೀಡಾಪಟುಗಳೇ, ಇವತ್ತು ಒಂದು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಇವತ್ತು ರೋಟರಿ ಕ್ಲಬ್ನ ಮುಖಾಂತರ ಆಯೋಜನೆಯನ್ನ ಮಾಡಿ ಈ ಕ್ರೀಡಾ ಕ್ಷೇತ್ರಕ್ಕೆ ಒಂದಷ್ಟು ಶಕ್ತಿಯನ್ನ ಕೊಡತಕ್ಕಂಥ ಕೆಲಸ ಕಾರ್ಯ ರೋಟರಿ ಕ್ಲಬ್ಬಿನ ಮುಖಾಂತರ ಆಗಿದೆ. ಪುತ್ತೂರಿನಲ್ಲಿ ಸುಮಾರು 7 ಕ್ಲಬ್ಗಳು ಅತ್ಯಂತ ಯಶಸ್ವಿಯಾಗಿ ಕೆಲಸ ಕಾರ್ಯವನ್ನ ನಿರ್ವಹಿಸ್ತಾ ಇಡೀ ಪುತ್ತೂರಿನ ಜನರ ಜನಮಾನಸದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಸ್ಥಾನವನ್ನ ರೋಟರಿ ಕ್ಲಬ್ ಪಡ್ಕೊಂಡಿದೆ. ಅದು ಡಯಾಲಿಸಿಸ್ನ ಯಂತ್ರದ ಕೊಡುಗೆ ಇರಬಹುದು, ರೋಟರಿ ಬ್ಲಡ್ ಬ್ಯಾಂಕಿನ ಮುಖಾಂತರ ಕೆಲಸ ನಿರ್ವಹಿಸತಕ್ಕಂಥ ಸಂಗತಿಗಳು ಇರಬಹುದು, ಕಣ್ಣಿನ ಆಸ್ಪತ್ರೆಯ ಮುಖಾಂತರ ಸಾಮಾಜಿಕ ಸೇವೆಯನ್ನ ಮಾಡತಕ್ಕಂಥ ಕೆಲಸ ಕಾರ್ಯಗಳಿರ್ಬೋದು. ಇವತ್ತು ಅನೇಕ ಜನೋಪಯೋಗಿ ಕೆಲಸ ಕಾರ್ಯವನ್ನ ನಿರ್ವಹಿಸ್ತಾ ಇವತ್ತು ಈ ಕ್ಷೇತ್ರಕ್ಕೆ ದೊಡ್ಡದಾಗಿರ್ತಕ್ಕಂಥ ಕೊಡುಗೆಯನ್ನ ಇವತ್ತು ರೋಟರಿ ಸಂಸ್ಥೆ ಕೊಟ್ಟಿದೆ ಅನ್ನೋದನ್ನ ಅತ್ಯಂತ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ. ಪ್ರಾಯಶಃ ಇವತ್ತು ಸಾಮಾಜಿಕ ಬದ್ಧತೆಯ ಜೊತೆಗೆ ಯಾವ ರೀತಿಯಾಗಿ ಒಂದು ಸಂಸ್ಥೆ ಇವತ್ತು ಸಮಾಜದಲ್ಲಿ ಕೆಲಸ ಮಾಡಬಹುದು ಅಂತಕ್ಕಂಥ ಉದಾಹರಣೆಯನ್ನು ಕೊಡೋದಿದ್ರೆ ಅದು ರೋಟರಿ ಸಂಸ್ಥೆ ಅನ್ನೋದನ್ನ ಅತ್ಯಂತ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇವತ್ತು ಎಲ್ಲರನ್ನ ಸೇರಿಸಿಕೊಂಡು ಇವತ್ತು ಕ್ರಿಕೆಟ್ ಪಂದ್ಯಾಟವನ್ನ ಆಯೋಜನೆ ಮಾಡ್ತಾ ಎಲ್ಲರನ್ನ ಸಮಾನವಾಗಿ ತೊಡಗಿಸಿಕೊಳ್ಳತಕ್ಕಂತಹ ವ್ಯವಸ್ಥೆ ಮತ್ತು ವಿಶೇಷವಾಗಿ ಈ ಕ್ರೀಡೆಗೆ ಒತ್ತನ್ನ ಕೊಡ್ತಾ ಈ ಭಾಗದಲ್ಲಿರ್ತಕ್ಕಂಥ ಕ್ರೀಡಾ ಸಾಧಕರನ್ನ ಗುರುತಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ಕಾರ್ಯ ಸಂಸ್ಥೆಯ ಮುಖಾಂತರ ಆಗಿದೆ. ಮುಂದಿನ ದಿವಸದಲ್ಲಿ ಕೂಡ ಈ ರೀತಿಯ ಆಗಿರತಕ್ಕಂಥ ಸಾಮಾಜಿಕ ಕೆಲಸ ಕಾರ್ಯಗಳು, ಕ್ರೀಡಾ ಕ್ಷೇತ್ರದಲ್ಲಿ ಮಾಡತಕ್ಕಂತಹ ಕೆಲಸ ಕಾರ್ಯಗಳು ಎಲ್ಲವನ್ನು ಕೂಡ ಮುಂದಿನ ದಿವಸದಲ್ಲಿ ಕೂಡ ಈ ಸಂಸ್ಥೆಯ ಮುಖಾಂತರ ಮಾಡತಕ್ಕಂಥ ಶಕ್ತಿಯನ್ನ ಮಹಾಲಿಂಗೇಶ್ವರ ದೇವರು ನಿಮಗೆ ಅನುಗ್ರಹಿಸಲಿ ಅಂತಕ್ಕಂಥ ಆಶಯದ ಜೊತೆಗೆ ಈ ಕ್ರೀಡಾಕೂಟವನ್ನು ಅತ್ಯಂತ ಯಶಸ್ವಿಯಾಗಿ ಸಂಘಟಿಸಿರತಕ್ಕಂಥ ಈ ಕ್ರೀಡಾಕೂಟದ ಚೇರ್ಮನ್ ಇವತ್ತು ಸಂಘಟನೆಯಲ್ಲಿ ಹೇಗೆ ಮಾಡಬಹುದು, ಏನು ಮಾಡಬಹುದು ಅನ್ನೋದಕ್ಕೆ ಉದಾಹರಣೆ ಕೊಡುವುದಿದ್ರೆ ನಮ್ಮ ಮಿತ್ರರಾಗಿರ್ತಕ್ಕಂಥ ರವಿಕುಮಾರ್ ಅವರು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡ್ತಾ ಮತ್ತೆ ರೋಟರಿ ಸಂಸ್ಥೆಗೆ ಇನ್ನಷ್ಟು ಸೇವೆಯನ್ನ ಸಲ್ಲಿಸತಕ್ಕಂಥ ಶಕ್ತಿಯನ್ನ ಭಗವಂತ ಅವರಿಗೆ ಕೊಡ್ಲಿ. ಈ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಲಿ, ಸಾಗಲಿ ಅನ್ನತಕ್ಕಂಥ ಶುಭಾಶಯವನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಭಾಗವಹಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೂ ಕೂಡ ಶುಭವನ್ನ ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಕಾರ್ಯಕ್ರಮದ ಕೊನೆಯ ಅಂತ ಧನ್ಯವಾದ ಸಮರ್ಪಣೆಗಾಗಿ ರೊಟೇರಿಯನ್ ಸಂತೋಷ್ ಶೆಟ್ಟಿ ವೈಸ್ ಚೇರ್ಮನ್ ವೇದಿಕೆಯನ್ನ ಉದ್ಘಾಟಿಸಿ ನಮ್ಮನ್ನು ಹುರಿದುಂಬಿಸಿದಂತ ನಮ್ಮ ಗೌರವಾನ್ವಿತವಾದಂತಹ ಡಿಸ್ಟ್ರಿಕ್ಟ್ ಗವರ್ನರ್ ರೋಟೇರಿಯನ್ ವಿಕ್ರಮ್ ದತ್ತಾ ಅವರನ್ನ ರೋಟರಿ ಪ್ರೀಮಿಯರ್ ಲೀಗ್ನ ಆರ್ಗನೈಸೇಷನ್ ಪರವಾಗಿ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನ ಉದ್ದೇಶಿಸಿ ಮಾತನಾಡಿದಂತಹ ಶ್ರೀಮಾನ್ ಅರುಣ್ ಕುಮಾರ್ ಪುತ್ತಿಲ ಸರ್ ಅವರನ್ನ ಆತ್ಮೀಯವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಹಾಗೆ ವೇದಿಕೆ ಮೇಲಿರುವಂತಹ ಎಲ್ಲ ಗೌರವಾನ್ವಿತ ನನ್ನ ರೋಟರಿ ಮಿತ್ರರನ್ನ, ವಿಶೇಷವಾಗಿ ಈ ಪಂದ್ಯವನ್ನು ಆಯೋಜಿಸಿದಂತಹ ರೋಟೇರಿಯನ್ ರವಿಕುಮಾರ್ ರೈ ಅವರನ್ನ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೇನೆ. ಹಾಗೆ ಉತ್ತಮವಾದಂತಹ ಈ ಗ್ರೌಂಡ್ನ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಹಾಗೂ ಅಂಪೈರ್ ಹಾಗೂ ಸ್ಕೋರರ್ ಆಗಿ ನಿರ್ವಹಿಸಿರುವಂತಹ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಜೈ ಹಿಂದ್, ಜೈ ಹಿಂದ್. ರೋಟರಿ ಪ್ರೀಮಿಯರ್ ಲೀಗಿನ ಟ್ರೋಫಿಗಳು ಅನಾವರಣಗೊಳ್ತಾ ಇದೆ. ಇಂದಿನ ಮುಖ್ಯ ಅತಿಥಿಗಳು ಶ್ರೀ ಅರುಣ್ ಕುಮಾರ್ ಪುತ್ತಿಲ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ. ಶ್ರೀಯುತ ಆನಂದ್ ಶೆಟ್ಟಿ, ಶ್ರೀಯುತ ಶಿವಪ್ರಸಾದ್, ಶ್ರೀಯುತ ವಿನಯ್ ಕುಮಾರ್ ಎಜಿ, ನಿಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಮಹಾರಾಜಸ್ ರಾಯಲ್ ಚಾಲೆಂಜರ್ಸ್ ರಾಯಲ್ ಚಾಲೆಂಜರ್ಸ್ ಮೈಸೂರು ನಾಡಚುಮಗೆಲ ಮೇಲುಗೈ ಕ್ಷೇತ್ರ ರಕ್ಷಣೆ ಆಯ್ದುಕೊಂಡಿದ್ದಾರೆ.